ನಿಮಗೆಲ್ಲರಿಗೂ ಮಾರ್ಕ್ ಸಿನಿಮಾದ ವಿಡಿಯೋ ರಿವ್ಯೂಗೆ ಸ್ವಾಗತ. ಇದೊಂದು ಸುದೀಪ್ ಅವರ ಮಾಸ್ ಫ್ಯಾನ್ ಬೇಸ್ಗೋಸ್ಕರ ಮಾಡಿರುವಂತಹ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಬರುವಂತಹ ಸೈಕೋ ಸೈತಾನ್, ಮಸ್ಕ್ ಮಲೈಕಾ ಹಾಡುಗಳು, ಚಿತ್ರದ ಉದ್ದಕ್ಕೂ ಇರುವಂತಹ ಫೈಟ್ಗಳು, ಸುದೀಪ್ ಅವರ ಒನ್ ಲೈನರ್ಸ್, ಪಂಚ್ ಡೈಲಾಗ್ಸ್ ಎಲ್ಲವೂ ಈ ಫ್ಯಾನ್ ಬೇಸ್ನ ಗುರಿಟ್ಕೊಂಡು ಮಾಡಲಾಗಿದ್ದು, ತಕ್ಕ ಮಟ್ಟಿಗೆ ಅವರು ಡೈರೆಕ್ಟರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಕ್ರಿಯೇಟ್ ಮಾಡಿರುವಂತಹ ಸ್ಲೀಕ್ ಪ್ಲಾಟ್ ಮತ್ತು ಹೇಗೆ ಬೇರೆ ಬೇರೆ ಪಾತ್ರಗಳು ಅಥವಾ ಪ್ಯಾರಲಲ್ ಸ್ಟೋರಿ ಲೈನ್ಸ್ ಮೇನ್ ಲೈನ್ಗೆ ಹೇಗೆ ಕನೆಕ್ಟ್ ಆಗುತ್ತೆ, ಕತೆ ಹೇಗೆ ಮುಂದುವರಿಯುತ್ತೆ, ಅದೆಲ್ಲವೂ ಇಟ್ ಮೇಕ್ಸ್ ಎ ಇಂಟ್ರೆಸ್ಟಿಂಗ್ ವಾಚ್ ಅಟ್ ದ ಬಿಗಿನಿಂಗ್. ಸೊ ಚಿತ್ರದಲ್ಲಿ ಸಾಕಷ್ಟು ವಿಲನ್ಗಳ ದಂಡೆ ಇದ್ದು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಮೋಟಿವ್ನ ಕೊಟ್ಕೊಂಡಿರೋದು, ಅದು ಕೂಡ ಚಿತ್ರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆಯೇ ಚಿತ್ರದ ಮೇನ್ ಅಟ್ರಾಕ್ಷನ್ ಸುದೀಪ್ ಅವರು ಆಲ್ಮೋಸ್ಟ್ ಎಲ್ಲ ಫ್ರೇಮ್ನಲ್ಲೂ ಇದ್ದು ತಮ್ಮ ಸ್ಟಾರ್ ಇಮೇಜ್ ಅಥವಾ ಒಂದು ಎಕ್ಸಲೆಂಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಚಿತ್ರನ ಸಾಕಷ್ಟು ಮೇಲೆ ಎತ್ತಿದ್ದಾರೆ. ಇನ್ನು ಈ ಚಿತ್ರದ ಜೀವಾಳ ಅಂತ ಹೇಳುವ ಆ 18 ಮಕ್ಕಳ ಕಿಡ್ನಾಪ್ ಮತ್ತು ಆ ಮಕ್ಕಳನ್ನ ನಮ್ಮ ಹೀರೋ ಮಾರ್ಕ್ ಹೇಗೆ ಕಾಪಾಡ್ತಾರೆ, ಬೇಸಿಕ್ ಆ ಪಾಯಿಂಟ್ ಬರೋದಾದ್ರೆ, ಆಸ್ ಎ ಆಡಿಯನ್ಸ್ ನಾವೆಲ್ಲರೂ ಗೆಸ್ ಮಾಡಬಹುದು ಅಂದ್ರೆ ಚಿತ್ರದ ಕೊನೆಯಲ್ಲಿ ಮಾರ್ಕ್ ಮಕ್ಕಳನ್ನ ಕಾಪಾಡ್ತಾರೆ ಅಂತ. ಆದರೆ ಡೈರೆಕ್ಟ್ 18 ಜನ ಮಕ್ಕಳ ಜೊತೆ ನಮ್ಮ ಆಡಿಯನ್ಸ್ ನ ಯಾವ ತರ ಇಮೋಷನಲಿ ಕನೆಕ್ಟ್ ಮಾಡ್ತಾರೆ, ಬಾಂಡ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ, ಆ ಬಾಂಡಿಂಗ್ಗೆ ಇನ್ನಷ್ಟು ಟೈಮ್ ಕೊಡಬೇಕಿತ್ತು ಅಂತ ನನ್ಗನ್ಸಿತ್ತು. ಜೊತೆಗೆ ನೀವು ನೋಡುವ ಆಡಿಯನ್ಸ್ಗೆ ಆ ಮಕ್ಕಳನ್ನ ಕಾಪಾಡಲೇಬೇಕು ಅನ್ನುವ ಆ ಮೈಂಡ್ ಸೆಟ್ ನ ಉಂಟು ಮಾಡೋದೇ ಡೈರೆಕ್ಟರ್ನ ಚಾಣಾಕ್ಷತನ. ಸೊ ಅದರಲ್ಲಿ ಈ ಫಾಸ್ಟ್ ಪೇಸಿಂಗ್ ಎಲ್ಲೂ ಜಾಗ ಜಾಸ್ತಿ ಮಾಡಿಕೊಟ್ಟಿಲ್ಲ ಅಂತ ನಂಗನ್ಸುತ್ತೆ. ಅದಲ್ಲದೆ ಅದನ್ನ ಹೊರತುಪಡಿಸಿದ್ರೆ ಚಿತ್ರದಲ್ಲಿ ಸಾಕಷ್ಟು ಪಾಸಿಟಿವ್ ವಿಷಯಗಳಿದೆ. ಆಕ್ಚುಲಿ ಸುದೀಪ್ ಅವ್ರ ಕ್ಯಾರೆಕ್ಟರ್ ಯಾವ ತರ ಎಷ್ಟು ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡುತ್ತೆ, ಅಷ್ಟೇ ಅಲ್ಲ ಅವರು ಬಲ ಭೀಮಂತರ ಎಲ್ಲಾ ಫೈಟ್ಸ್ ಗಳಲ್ಲಿ ತಮ್ಮ ಎದುರಾಳಿಗಳನ್ನ ಮಣ್ಮುಕ್ಕಿಸ್ತಾರೆ. ಅದೆಲ್ಲವೂ ಫ್ಯಾನ್ಗೆ, ನೋಡುಗರಿಗೆ ತುಂಬಾ ಇಷ್ಟಪಡಿಸೋದು. ಸೊ ಸುದೀಪ್ ಅವರ ಈ ಮ್ಯಾಚು ಇಮೇಜಿನ ಹೊರತಾಗಿ ಹಿ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಎ ವಲ್ನರಬಲ್ ಕ್ಯಾರೆಕ್ಟರ್, ಅಥವಾ ಅವರಿಗೆ ಅವರದೇ ಆದಂತಹ ಒಂದು ಕಾಮಿಕ್ ಟೈಮಿಂಗ್ ಇದೆ, ಒಂದು ಕರುಣಾ ರಸವನ್ನ ತರಬಲ್ಲಂತಹ ಒಬ್ಬ ಒಳ್ಳೆಯ ಅಭಿನಯ ಚತುರ. ಸೊ ಅದೆಲ್ಲವನ್ನ ಕೂಡ ನಮ್ಮ ಡೈರೆಕ್ಟರ್ ಇದಕ್ಕೆ ಈ ಫಿಲಮ್ ಅಲ್ಲಿ ಅಳವಡಿಸ್ಕೊಂಡಿದ್ರೆ ಇನ್ನಷ್ಟು ಚಿತ್ರ ಸ್ವಾರಸ್ಯವಾಗಿರ್ತಿತ್ತು. ಇನ್ನು ಒಂದ್ ಶಾರ್ಟ್ ಅನ್ನ ಹೇಳೋದಾದ್ರೆ, ಈಗ ನೀವೊಂದು ಲಾಂಗ್ ಡ್ರೈವ್ ಹೋಗೋದಾದ್ರೆ ಚಿತ್ರ ಡೈರೆಕ್ಟರ್ ಆ ಡ್ರೈವರ್ ಅಂತ ಅನ್ಕೊಂಡು ನಾವೆಲ್ಲ ಆಡಿಯನ್ಸ್ ಪ್ಯಾಸೆಂಜರ್ಸ್ ಸೀಟಲ್ಲಿ ಇದ್ದಾಗ, ಸೊ ಸ್ಟ್ರೇಟ್ ಲೈನಲ್ಲಿ ವಿತೌಟ್ ಮಚ್ ಆಬ್ಸ್ಟಕಲ್ಸ್ ಒಂದೇ ಲೈನಲ್ಲಿ ಕತೆ ಹೋಗ್ತಾ ಇದ್ರೆ, ಫಾಸ್ಟ್ ಆಗಿ ಹೋಗ್ತಾ ಇದ್ರೆ, ನಮ್ಮ ಡ್ರೈವರ್ಗೆ ಮೋಸ್ಟ್ಲಿ ಅದು ಚೆನ್ನಾಗಿ ಅನಿಸ್ಬಹುದು. ಆದ್ರೆ ಆಸ್ ಅನ್ ಆಡಿಯನ್ಸ್ ವಿ ಮೇ ನಾಟ್ ಎಂಜಾಯ್, ಬಟ್ ವೆನ್ ವಿ ಎಂಜಾಯ್ ಅಂತ ಹೇಳಿದ್ರೆ ಚಿತ್ರದಲ್ಲಿ ಸಾಕಷ್ಟು ತಿರುವುಗಳಿದ್ದು, ಕರುಗಳು ಬಂದು, ಸೊ ಆ ಕರುಗಳಲ್ಲಿ ನಾವು ಹಿಂದೆ ಮುಂದೆ ಓಲಾಡ್ತಾ ಆ ಎಕ್ಸ್ಪೀರಿಯನ್ಸ್ ನ ಪಡಿತಾ ಕೊನೆಗೆ ನಾವು ನಮ್ ಗುರಿ ಮುಟ್ಟಿದಾಗ ಆಸ್ ಅನ್ ಆಡಿಯನ್ಸ್ ವಿ ವಿಲ್ ಎಂಜಾಯ್ ಮೋರ್ ಅಂತ ನಮ್ಗನ್ಸುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ಚಿತ್ರಗಳಲ್ಲಿ ಸಾಕಷ್ಟು ಎಫರ್ಟ್ ಹಾಕ್ಲಿ ಅಂತ ನಾನು ಹೇಳ್ತಾ, ಆಲ್ ದ ಬೆಸ್ಟ್ ಮಾರ್ಕ್.